ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾಯಂಕಾಲ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಾವು ಸ್ಪೆಷಲ್ ಮಾಡ್ತಿದ್ವಿ ಐಟಮ್ಮು, ಹಾಗಾಗಿ ಸಾಯಂಕಾಲದ ಮಾಡ್ತಿದ್ದೀನಿ. ನಮ್ಮ ಅಪ್ಪಾಜಿ ಇವತ್ತು ಸ್ಪೆಷಲಾಗಿ ಮಟನ್ ತಗೊಂಬಂದಿದ್ದಾರೆ. ಅದನ್ನು ನಾವು ಮಟನ್ ಮಸಾಲ ಮಾಡೋಣ ಅಂತ ಇದ್ವಿ. ಅದನ್ನು ಹೇಗೆ ಮಾಡೋದು ಅಂತ ಆಮೇಲೆ ತೋರಿಸ್ಕೊಡ್ತೀನಿ. ನಾವು ಅಡುಗೆ ಮನೆ ಒಳಗಡೆ ಅಡುಗೆ ಏನು ಮಾಡಲ್ಲ, ಯಾಕಂದರೆ ನಾನ್ ವೆಜ್ ಎಲ್ಲ ಹೊರ್ಗಡೆನೇ ಮಾಡ್ತೀವಿ. ನಾವು ಹೊರ್ಗಡೆನೇ ಒಂದು ಆಲ್ಟರ್ನೇಟಾಗಿ ಒಲೆ ಮಾಡಿಕೊಂಡು ಅಲ್ಲೇ ಮಾಡ್ತಿದ್ವಿ. ಅದು ಹೇಗೆ ಮಾಡ್ತೀವಿ ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನಾನಿವಾಗ ನಮ್ಮಮ್ಮ ಹೋಗಿ ಮೆಣಸಿನ್ಕಾಯಿ ಹರ್ಕೊಂಬ ಅಂದಿದೆ. ಅದಕ್ಕಾಗಿ ನಮ್ಮ ತೋಟದಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಿದ್ದೀವಿ. ಅಲ್ಲೋಗಿ ಮೆಣಸಿನ್ಕಾಯಿ ಹರ್ಕೊಂಬರ್ತಿದ್ದೀನಿ. ಬನ್ನಿ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಇದು ನಮ್ಮ ಫಾರ್ಮ್ ಹೌಸು. ಆದಿ ಬಾಯಿ ಮೆಣಸಿನ್ಕಾಯಿ ಹರ್ಕೊಂಬರೋಣ ಹೋಗಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಅಡಿಕೆ ತೋಟ. ಇಲ್ಲೆಲ್ಲ ಜೋಳ ಬಿತ್ತಿದ್ದೀವಿ. ನಿನ್ನೆ ಮಳೆ ಜೋರಾಗಿರೋದ್ರಿಂದ ಅಡಿಕೆ ಗಿಡ ಎಲ್ಲ ಒಂದು ಸೈಡ್ ಬಾಗ್ಬಿಟ್ಟಿವೆ. ಒಂದೊಂದು ಅಡಿಕೆ ಗಿಡನೂ ಬಿದ್ದಿದ್ವು, ಅವನ್ನೆಲ್ಲ ಎತ್ತಿಟ್ಟಿದ್ದಾರೆ ನಮ್ಮ ಅಪ್ಪಾಜಿಯರು. ನೋಡಿ ಗೈಸ್, ನಮ್ಮ ಮೆಣಸಿನ ತೋಟಕ್ಕೆ ಬಂದ್ವಿ ನಾವು. ಇದರಲ್ಲೇ ಮಿಕ್ಸ್ ತರಕಾರಿ ಹಾಕಿದ್ದೀವಿ. ಮೆಣಸಿನ್ಕಾಯಿ ಮಣ್ಣಿನ ಹರಿದಿದ್ದಾರೆ. ಇದರಲ್ಲಿ ಇವಾಗ ಹುಡಿಕ್ ನೋಡಿ ಹರ್ಕೊಂಡು ಹೋಗ್ಬೇಕು. ನೋಡಿ ಗಾಯ್ಸ್, ಇಷ್ಟು ಹರ್ಕೊಂಡು ಇವಾಗ ಹೋಗ್ತಿದ್ವಿ. ನಾವು ಭಾಳಷ್ಟು ಹರ್ಕೊಂಡು ಹೋಗಲ್ಲ, ಯಾಕಂದರೆ ನಮ್ಮ ತೋಟದಲ್ಲೇ ಇರ್ತೇವಲ್ಲ, ಬೇಕಾದಾಗೆಲ್ಲ ಬಂದು ಹರ್ಕೊಂಡು ಹೋಗ್ತಿರ್ತೀವಿ. ನೋಡಿ ಜವಳೆ ಗಿಡನೂ ಹಾಕಿದ್ದೀವಿ. ನೋಡಿ ಅಡಿಕೆ ಗಿಡ ಎಲ್ಲ ಹೇಗೆ ಬಿದ್ದಿದ್ದಾವೆ ಅಂತ. ನೋಡಿ, ಇದು ಎಷ್ಟೋ ಕಾಲದ ಹಿಂದಿನ ಮರ. ಇದು ಎಷ್ಟು ತಲೆಮಾರು ಕಂಡಿದೆ ಅಂತಲೇ ಗೊತ್ತಿಲ್ಲ. ಇದು ಹುಣಸಿ ಮರ ದೊಡ್ಡದಿದೆ. ನೋಡಿ, ಇಲ್ಲಿ ಹುಲ್ಲು ಹಾಕಿದ್ವಿ ದನಗಳಿಗೆ ಅಂತ. ನೋಡಿ, ಇಲ್ಲೆಲ್ಲ ಮರ ಎಲ್ಲ ಬಿದ್ದುಬಿಟ್ಟಿದೆ. ನೋಡಿ, ನಮ್ಮ ಮೇನ ಇಲ್ಲಿ ಮೇಯೋದಕ್ಕೆ ಅಂತ ಕಟ್ಟಾಕಿದ್ವಿ. ಇದು ನೋಡಿ ಹೆಂಗೆ ಅಡ್ಡಾಗ್ಬಿಟ್ಟಿದೆ ನಿನ್ನೆ ಗಾಳಿಯಿಂದ. ಇದು ಕುರಿ ಮಟನ್. ಇದನ್ನ ಇವಾಗ ಮಟನ್ ಫ್ರೈ ಮಾಡ್ತೀವಿ. ಇವಾಗ ಪಾತ್ರೆ ಇಟ್ಟಿದ್ವಿ, ಇದಕ್ಕೆ ಎಣ್ಣೆ ಹಾಕ್ತಿದ್ವಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಮಟನ್ ಹಾಕ್ತಿದ್ವಿ.
ಇದನ್ನ ಇವಾಗ ಎಣ್ಣೆಯಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೆಂಪುಗೆ ದುಂಡಗೆ ಹಾಕ್ತಾ ಇರಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಎಣ್ಣೆಯಲ್ಲಿ ಎಲ್ಲ ಮಟನ್ ದುಂಡಗಾಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕಿ ನಮ್ಮಮ್ಮ ದುಂಡಿಯಲ್ಲಿ ತಿರುವಿದ್ದಾರೆ. ಇದಕ್ಕೆ ಏಲಕ್ಕಿ, ಲವಂಗ, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನೆಲ್ಲ ಹಾಕಿದ್ದೀವಿ. ಶುಂಠಿ ಅದನ್ನೆಲ್ಲ ಹಾಕಿ ರುಬ್ಬಿದ್ದೀವಿ. ಇವಾಗ ಹಾಕ್ತಿದ್ದೀವಿ. ಇವಾಗ ಅಚ್ಚ ಖಾರದ ಪುಡಿ ಹಾಕ್ತಿದ್ವಿ. ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ, ಹಂಗಾಗಿ ಭಾಳ ಖಾರ ಪುಡಿ ಹಾಕ್ತಿದ್ವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಮುಚ್ತಿದ್ದೀವಿ. ನೋಡಿ ಇವಾಗ ಕುದೀತಾ ಇದೆ, ಬೇಯೋವರೆಗೂ ಕುದಿಸ್ಕೋಬೇಕು. ಆಲ್ರೆಡಿ ಇವಾಗ ಕುದ್ದಿದೆ, ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು. ಇವಾಗ ಇನ್ನೊಂದು 5 ನಿಮಿಷ ಬಿಟ್ಟು ಇಳಿಸ್ತೀವಿ ನಾವು. ನೋಡಿ ಇವಾಗ ರೆಡಿಯಾಗಿದೆ. ನಮ್ಮಮ್ಮ ಇದನ್ನು ಇವಾಗ ಇಳಿಸ್ತಾರೆ. ಇವಾಗ ನಾವು ಮಟನಲ್ಲಿ ಬಂದಿರೋ ಬೋನ್ಸ್ನೆಲ್ಲ ಸೈಡಿಗೆ ತೆಗ್ದಿದ್ದೀವಿ ಸಾಂಬಾರು ಮಾಡೋಕ್ಕಾಗಿ. ನಾವು ಸಾಂಬಾರನ್ನ ರೈಸಲ್ಲಿ ಊಟ ಮಾಡೋಕ್ಕಾಗಿ ಸಪ್ರೇಟ್ ಮಾಡ್ತೀವಿ. ಬನ್ನಿ ನಮ್ಮಮ್ಮ ಇವಾಗ ಮಾಡ್ತಿದ್ದಾರೆ ನೋಡೋಣ. ಇವಾಗ ಎಣ್ಣೆ ಬಿಡ್ತಿದ್ದಾರೆ ನಮ್ಮಮ್ಮ. ಆಗ ಬೋನ್ಸ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಹಾಕ್ತಿದ್ವಿ. ಇದನ್ನು ಅರಿಶಿನ ಪುಡಿ ಹಾಕ್ತಿದ್ವಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಚ್ಚೋದ ಖಾರದ ಪುಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಇವಾಗ ರುಬ್ಬಿರುವಂಥ ಮಸಾಲ ಹಾಕ್ತಿದ್ವಿ. ಬೇಕಷ್ಟು ನೀರು ಅದಕ್ಕೆ
ಇವಾಗ ಮುಚ್ಚಿ ಅದು ಬೇಯೋವರೆಗೂ ಬಿಡಬೇಕು. ಸಾಂಬಾರು ರೆಡಿ ಆಗೋ ಅಷ್ಟರಲ್ಲೇ ನಮ್ಮಮ್ಮ ನಾನು ಹೋಗಿ ಎಮ್ಮೆ ಇಟ್ಕೊಂಬರ್ತೀವಿ. ಕಸಕಸೆ ಮರ ಇದೆ. ಇಲ್ಲೊಂದು ಸ್ವಿಂಗ್ ತಂದು ಹಾಕಿದೆ ನಮ್ಮ ಅಪ್ಪಾಜಿ. ಮಧ್ಯಾಹ್ನ ನಮ್ಗೆ ಬೇಜಾರಾದಾಗ ಬಂದು ಕುತ್ಕೊಂಡಕ್ಕೆ. ಇಲ್ಲಿ ನಮ್ಮ ಅಪ್ಪಾಜರೆಲ್ಲ ನಾವು ಎಲ್ಲ ಬಂದಾಗ ಇಲ್ಲೇ ಕುತ್ಕೊಂತೀವಿ. ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.